ಇನ್ನು ದಕ್ಷಿಣ ಕನ್ನಡದ ಮಂಗಳೂರು ಸರೌಂಡಿಂಗ್ ಅಲ್ಲಿ ಕೂಡ ವ್ಯಾಪಕವಾದ ಮಳೆಯಾಗ್ತಾ ಇದೆ. ಕುಮಾರಾಧಾರ ನದಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಅವರು ನನ್ನ ರಕ್ಷಣೆ ಮಾಡಿದ್ದಾರೆ. ಕುಮಾರಾಧಾರ ನದಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಓರ್ವ ವ್ಯಕ್ತಿಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆತ ಅಲ್ಲಿ ಹೆಂಗೆ ಸಿಕ್ಕಾಕೊಂಡ ಅಂತಕ್ಕಂಥದ್ದು ಗೊತ್ತಿಲ್ಲ. ಸೇತುವೆಯಿಂದ ಏನಾದರೂ ನದಿಗೆ ಹಾರಿದ್ರ ಅದು ಕೂಡ ಗೊತ್ತಿಲ್ಲ. ಅದೆಲ್ಲೋ ಪೊದೆನಲ್ಲಿ ಏನೋ ಇದನ್ನು ಹಿಡ್ಕೊಂಡು ಒಂದಷ್ಟು ಗಿಡ ಬಳ್ಳಿಗಳನ್ನ ಹಿಡ್ಕೊಂಡು ಆತ ಅಲ್ಲಿ ನಿಂತಿದ್ದಾನೆ ಅಂತಕ್ಕಂಥದ್ದು. ಈಗ ಆತನನ್ನು ರಕ್ಷಣೆ ಮಾಡುವಂತಹ ಕೆಲಸ ಕಾರ್ಯಗಳು ಈಗ ನಡೀತಾ ಇದೆ. ನೋಡಿ ಅಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಅಲ್ಲಿದ್ದಾನೆ ಆತ. ಆ ಜಾಗದಲ್ಲಿ ಆತ ಅದನ್ನು ಹಿಡ್ಕೊಂಡು ನಿಂತಿದ್ದಾನೆ. ಯಾಕೆಂದರೆ ರಭಸವಾಗಿ ನದಿ ಹರಿತಾ ಇದೆ, ಕುಮಾರಾಧಾರ ನದಿ. ಸೊ ಅದನ್ನು ಬಿಟ್ಟರೆ ಮತ್ತೆ ನೀರಲ್ಲಿ ಆತ ಕೊಚ್ಕೊಂಡು ಹೋಗ್ತಾನೆ. ಹಾಗಾಗಿ ಅದನ್ನು ಹಾಗೆ ಹಿಡ್ಕೊಂಡಿದ್ದಾನೆ. ಜನ ನೋಡಿದ್ದಾರೆ, ಅದನ್ನು ಸಂಬಂಧಪಟ್ಟವ್ರ ಗಮನಕ್ಕೆ ತಂದಿದ್ದಾರೆ. ಇಮಿಡಿಯೇಟಾಗಿ ಆತನನ್ನು ರಕ್ಷಣೆ ಮಾಡಬೇಕಿವಾಗ. ನೋಡೋಣ ಯಾವ ಥರ ಈ ಹಗ್ಗ ಗಿಗ್ಗ ಕಟ್ಟಿ ಏನಾದರೂ ರಕ್ಷಣೆ ಮಾಡ್ತಾರಾ, ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸ್ಥಳೀಯರ ಸಹಾಯದಿಂದ ಪೊಲೀಸರು ರಕ್ಷಣಾ ಕಾರ್ಯಾಚರಣೆ ಮಾಡ್ತಿದ್ದಾರೆ ಅಂತಷ್ಟೇ ನನಗಿವಾಗ ಮಾಹಿತಿ ಬಂದಿದ್ದು. ಮತ್ತು ಇಂಥ ವಿಚಾರಗಳಲ್ಲಿ ಕೆಲವರು ಎಕ್ಸ್ಪರ್ಟ್ಸ್ ಇರ್ತಾರೆ. ಹೇಗೆ ರಕ್ಷಣೆ ಮಾಡಬೇಕು, ಹಗ್ಗದಿಂದ ಆತನನ್ನು ಹಿಡ್ಕೊಳ್ಳೋ ಹಾಗೆ ಮಾಡಿ ಎಳ್ಕೊಂಡ್ರೆ ಅನುಕೂಲನ, ಹೇಗೆ ಎತ್ತ ನೋಡೋಣ ಏನಾಗುತ್ತೆ ಅಂತ.